ಉಡುಪಿ ಮತ್ತು ಮಹಾಭಾರತಕ್ಕೆ ಸಂಬಂಧ ಇದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಕುರುಕ್ಷೇತ್ರ ಯುದ್ಧ, ಪಾಂಡವರು ಮತ್ತು ಕೌರವರ ಸೈನ್ಯವನ್ನು ಸೇರೋದಕ್ಕೆ ದೇಶದ ವಿವಿಧ ಭಾಗಗಳಿಂದ ರಾಜರು ಅವರ ಸೈನಿಕರ ಜೊತೆಗೆ ಬರ್ತಾ ಇದ್ರು. ಹಾಗೆ ಉಡುಪಿಯ ರಾಜ ಉಡುಪಿ ನರೇಶ ಅಂತ ಆ ರಣಾಂಗಕ್ಕೆ ಬರ್ತಾನೆ. ಆದರೆ ಯಾವುದೇ ತಂಡವನ್ನು ಸೇರದೆ ನೇರವಾಗಿ ಕೃಷ್ಣನ ಬಳಿಗೆ ಬಂದು ತಾನು ಅಡುಗೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಯುದ್ಧ ಆರಂಭವಾಗುತ್ತೆ. ಲಕ್ಷಾಂತರ ಸೈನಿಕರು ಭಾಗವಹಿಸಿದ ಯುದ್ಧದಲ್ಲಿ ಪ್ರತಿದಿನ ಲಕ್ಷಾಂತರ ಸೈನಿಕರು ಅಸುನೀಗ್ತಾ ಇದ್ರು. ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟದ ಕೆಲಸ. ಆದರೆ ಉಡುಪಿ ನರೇಶ ಇದೆಲ್ಲದಕ್ಕೂ ಯಾವುದೇ ತೊಂದರೆ ಬಾರದಂತೆ, ಪ್ರತಿದಿನ ಒಂದು ಚೂರು ಊಟ ಮಿಕ್ಕದಂತೆ, ಒಂದು ಚೂರು ಊಟ ಕಡಿಮೆಯಾಗದಂತೆ ಅಡುಗೆಯನ್ನು ಮಾಡಿ ಬಳಸ್ತಾ ಇದ್ದ. ಇದೆಲ್ಲರಿಗೂ ಆಶ್ಚರ್ಯವಾಗಿತ್ತು. ಒಂದು ದಿನ ಎಲ್ಲರೂ ಬಂದವ ಅಂತ ಕೇಳ್ತಾರೆ, ಯಾವ ರೀತಿಯ ಲೆಕ್ಕಾಚಾರ ನಡೀತಾ ಇದೆ ಅಂತ. ಅದಕ್ಕೆ ಅವನು ಕೊಟ್ಟ ಮಾತು ಒಂದೇ, ಇದೆಲ್ಲ ಶ್ರೀಕೃಷ್ಣನ ಅನುಗ್ರಹ ಅಂತ. ಪ್ರತಿದಿನ ಆತ ಶ್ರೀಕೃಷ್ಣನಿಗೆ ನೆಲಗಡಲೆಗಳನ್ನು ಕೊಡ್ತಾ ಇದ್ದ. ಶ್ರೀಕೃಷ್ಣ ಆ ಕಡಲೆಗಳನ್ನು ತಿಂದು ಉಳಿದ ಕಡಲೆಗಳನ್ನು ವಾಪಸ್ ಕೊಡ್ತಾ ಇದ್ದ. ಈ ಲೆಕ್ಕಾಚಾರ ಯಾವ ರೀತಿ ಇದ್ದು ಅಂದರೆ, ಆ ದಿನ ಶ್ರೀಕೃಷ್ಣ ಎಷ್ಟು ಕಡಲೆಗಳನ್ನು ತಿಂತಾನೋ ಅದರ ಮರುದಿನ ಅದರ 1000 ಪಟ್ಟು ಸೈನಿಕರು ಅಸುನೀಗ್ತಾ ಇದ್ರು ಅನ್ನೋ ಒಂದು ಸೂಚನೆ ಉಡುಪಿಯ ರಾಜ ನರೇಶನಿಗೆ ಸಿಗ್ತಾ ಇತ್ತು. ಸೊ ಆ ಪ್ರಕಾರ ಅವನು ಪ್ರತಿದಿನ ಅಡುಗೆಯನ್ನು ತಯಾರಿಸ್ತಿದ್ದ. ಇದರಿಂದಾಗಿ ಯಾವುದೇ ರೀತಿಯ ಊಟ ಹೆಚ್ಚಾಗ್ತಿರ್ಲಿಲ್ಲ, ಕಡಿಮೆ ಆಗ್ತಾ ಇರಲಿಲ್ಲ. ಇದು ಶ್ರೀಕೃಷ್ಣನ ಅನುಗ್ರಹವೇ ಅಂತ ನರೇಶನ ನಂಬಿಕೆ. ಇದರಿಂದಾಗಿ ಇವತ್ತಿಗೂ ಕೂಡ ನಾವು ನೋಡ್ಬೋದು, ಉಡುಪಿಯ ಬಾಣಸಿಗರು, ಉಡುಪಿಯ ಖಾದ್ಯ ದೇಶಾದ್ಯಂತ ಪ್ರಚಲಿತವಾಗಿದೆ. ನಾವು ಎಲ್ಲೇ ಹೋದ್ರೂ ಕೂಡ ಉಡುಪಿಯ ಹೋಟೆಲ್ಗಳು ಸಿಗುತ್ತೆ, ಉಡುಪಿಯ ಬಾಣಸಿಗರು ಸಿಗ್ತಾರೆ. ಸೊ ಇದು ಶ್ರೀಕೃಷ್ಣನ ಅನುಗ್ರಹವೇ ಈ ಜಾಗದ ಮೇಲೆ ಇದೆ ಅನ್ನೋ ನಂಬಿಕೆ ಜನರದ್ದು. ಇದು ಜನಪದ ಕಥೆಯೂ ಆಗಿರ್ಬೋದು, ಪುರಾಣದ ಕಥೆಯೂ ಆಗಿರ್ಬೋದು, ಅದು ಜನರ ಭಾವನೆಗೆ ಬಿಟ್ಟದ್ದು.